ಮುಂದಿನ ವಾರ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಸಂಕ್ರಾಂತಿ ಅಂತ ಬಂದಾಗ ನೆನಪಾಗದೆ ಈ ಎಳ್ಳು ಬೆಲ್ಲ ಮತ್ತೆ ಸಕ್ಕರೆ ಅಚ್ಚು. ತುಂಬಾ ಜನಕ್ಕೆ ಮನೇಲಿ ಸಕ್ಕರೆ ಅಚ್ಚು ಮಾಡಕ್ಕೆ ಭಯ. ಚಿಂತೆ ಬೇಡ, ನಾನು ಇವತ್ತು ನಿಮ್ಗೆ ಮನೇಲೆ ಸಕ್ಕರೆ ಅಚ್ಚು ಹೆಂಗ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಬನ್ನಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಚನ್ ಸ್ಟೋರೀಸ್ ಬೈ ಬಾಸುಕಿ. ಮೊದಲಿಗೆ ನಾವು ಅಚ್ಚು ಬಗ್ಗೆ ತಿಳ್ಕೊಳ್ಳೋಣ. ಅಚ್ಚು ಡ್ರೈ ಇದ್ರೆ ಸಕ್ಕರೆ ಪಾಕ ಅದಕ್ಕೆ ಕಚ್ಕೊಳ್ಳುತ್ತೆ, ಇಲ್ಲ ಸಕ್ಕರೆ ಅಚ್ಚು ಮುರಿದೋಗುತ್ತೆ. ಅದಕ್ಕೆ ಅಂತಾನೆ ಮರದ ಅಚ್ಚನ 4 ರಿಂದ 5 ಗಂಟೆ ನೀರಲ್ಲಿ ನೆನೆಸ್ಕೋಬೇಕು. ಅಚ್ಚನ 2 ಕಡೆ ಪಂಚೆ ಬಟ್ಟೆಲಿ ಒರೆಸ್ಕೊಳ್ಬೇಕು. ದೊಡ್ಡ ಅಚ್ಚಿದ್ರೆ ರಬ್ಬರ್ ಬ್ಯಾಂಡ್ ನ ಆ ಕಡೆ ಈ ಕಡೆ ಹಾಕೊಳ್ಬೇಕಾಗತ್ತೆ. ನಂಗೆ ಗೊತ್ತು ನಿಮ್ ಮುಂದಿನ ಪ್ರಶ್ನೆ ಅಚ್ಚೆಲ್ ಸಿಗತ್ತೆ ಅಂತ. ಇದು ಮಲ್ಲೇಶ್ವರಂ 8th ಕ್ರಾಸ್, ಚಿಕ್ಕಪೇಟೆ ಮತ್ತೆ ಗಾಂಧಿ ಬಜಾರ್, ಸತೀಶ್ ಸ್ಟೋರ್ ಇಲ್ಲ ಅಶ್ವಿನಿ ಸ್ಟೋರ್ ಅಲ್ಲಿ ಸಿಗುತ್ತೆ. ಇದೇ ತರ ಮಿಕ್ಕಿರ ಎಲ್ಲಾ ಅಚ್ಚಗೂ ರಬ್ಬರ್ ಬ್ಯಾಂಡ್ ನ ಹಾಕಿ ಇಟ್ಕೊಳ್ಳೋಣ. ತುಂಬಾ ಜನಕ್ಕೆ ಈ ಪ್ರಶ್ನೆ ಇರ್ಬೋದು, ಸಂಕ್ರಾಂತಿಗೆ ನಾವ್ ಯಾಕೆ ಎಳ್ಳು ಬೆಲ್ಲದ ಜೊತೆ ಸಕ್ಕರೆ ಅಚ್ಚು ಕೂಡ ಕೊಡ್ತೀವಿ ಅಂತ. ನೋಡಿ, ಸಂಕ್ರಾಂತಿ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್. ರೈತರಿಗೆ ಇದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ದಪ್ಪ ತಳ ಇರೋ ಪಾತ್ರೆಗೆ 1.5 ಪಾವ್ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಅರ್ಧದಷ್ಟು ನೀರು ಅಂದ್ರೆ 3/4 ಪಾವ್ ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಉರಿಲಿ ಇಟ್ಟು ಸಕ್ಕರೆನ ಕರಗಿಸ್ಕೊಳ್ಳೋಣ. ಇವಾಗ ಸಕ್ಕರೆ ಯಾಕೆ ಕೊಡ್ತಾರೆ ಅನ್ನೋ ಕತೆಗೆ ವಾಪಸ್ ಬರೋಣ. ಇವಾಗ ಸಕ್ಕರೆ ಅಚ್ಚು ಒಂದ್ ಸಿಹಿ ತಿಂಡಿ ಮಾತ್ರ ಅಲ್ಲ, ಇದು ನಮ್ ಸಂಬಂಧಗಳ ಪ್ರತೀಕ. ಅಚ್ಚು ಹೇಗೆ ಗಟ್ಟಿಯಾಗಿ ಸಿಹಿಯಾಗಿ ಇರುತ್ತೋ, ನಮ್ ಮನುಷ್ಯನ ಸಂಬಂಧ ಕೂಡ ಹಾಗೆ ಗಟ್ಟಿಯಾಗಿ ಮತ್ತೆ ಸಿಹಿಯಾಗಿ ಇರ್ಬೇಕು ಅಂತ ಸಕ್ಕರೆ ಅಚ್ಚನ್ನ ಕೊಡ್ತಾರೆ. ಈ ಸಕ್ಕರೆ ಅಚ್ಚು ನಮ್ ಪ್ರೀತಿ ಮತ್ತು ಗುಡ್ ವಿಶಸ್ ನ ಬೇರೆಯವ್ರಿಗೆ ತಲುಪ್ಸೋಕೆ ಒಂದ್ ಬ್ಯೂಟಿಫುಲ್ ಆದ ದಾರಿ. ಸಕ್ಕರೆ ಕರ್ಗಿ ಈ ತರ ಒಂದ್ ಕುದಿ ಬಂದ್ಮೇಲೆ ಇದನ್ನ ನಾವ್ ಒಂದ್ಸಲ ಸೋಸ್ಕೊಳ್ಬೇಕು. ಏನಾದ್ರೂ ಸಣ್ಣ ಪುಟ್ಟ ಕಸ ಇದ್ರೆ ಇದ್ರಲ್ಲಿ ಕ್ಲೀನ್ ಆಗಿ ಹೋಗುತ್ತೆ ಅಂತ. ತಿರ್ಗಾ ಈ ಸಕ್ಕರೆ ನೀರ್ನ ಸ್ಟವ್ ಮೇಲಿಟ್ಟು ಇನ್ನೊಂದ್ ಕುದಿ ಬರೆಸ್ಕೊಳ್ಳೋಣ. ಇನ್ನೊಂದ್ ಕುದಿ ಬಂದ್ಮೇಲೆ ಅರ್ಧ ಕಪ್ ಹಾಲ್ನ ಸೇರಿಸ್ಕೊಳ್ತಾ ಇದೀನಿ. ಇವಾಗ ಹಾಲ್ನ ಸೇರ್ಸಿದ್ಮೇಲೆ ಇದನ್ನ ಇನ್ನೊಂದ್ ಕುದಿ ಕುದಿಸ್ಕೊಂಡು ಇದನ್ನ ಇನ್ನೊಂದ್ಸಲ ಸೋಸ್ಕೊಳ್ಬೇಕಾಗತ್ತೆ. ಮತ್ತೆ ಸ್ಟವ್ ಮೇಲೆ ಇಡ್ಬೇಕು. ಇದನ್ನ ಒಂದ್ ಕುದಿ ಕುದಿಸ್ಕೊಳ್ಬೇಕು. ಇದು ಒಂದ್ ಕುದಿ ಬಂದಾದ್ಮೇಲೆ ಅರ್ಧ ಹೋಳ್ ನಿಂಬೆಹಣ್ಣು ರಸನ ಹಾಕೊಳ್ತಾ ಇದೀನಿ. ಸಣ್ಣ ಪುಟ್ಟ ಕಸ ಇದ್ರೆ ಹೋಗುತ್ತೆ, ಹಾಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಬರುತ್ತೆ. ನೆಕ್ಸ್ಟ್ ಇದನ್ನ ಕೂಡ ಸೋಸ್ಕೊಳ್ಬೇಕು. ತಿರ್ಗಾ ಸೋಸಿರೋ ನೀರ್ನ ಸ್ಟವ್ ಮೇಲೆ ಇಟ್ಕೊಳ್ಬೇಕು. ಒಂದ್ ಕುದಿ ಬಂದ್ಮೇಲೆ ಅರ್ಧ ಕಪ್ ಮೊಸರನ್ನ ಸೇರಿಸ್ಕೊಳ್ತಾ ಇದೀನಿ. ಮೊಸರು ಹಾಕೋದ್ರಿಂದ ನಮ್ ಸಕ್ಕರೆ ಅಚ್ಚು ಬಿಳಿಯಾಗಿ ಬರುತ್ತೆ ಅಂತ ಕಾರಣಕ್ಕೆ ಮೊಸರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಒಂದ್ ಕುದಿ ಬಂದ್ಮೇಲೆ ಸ್ಟವ್ ನ ಆರಿಸ್ಕೊಂಡು ಇದನ್ನ ಕೂಡ ಸೋಸ್ಕೊಳ್ಬೇಕಾಗತ್ತೆ. ಇವಾಗ 2-3 ಸಲ ಸೋಸ್ಕೊಳ್ಬೇಕು, ಕಷ್ಟ ಆಗುತ್ತೆ ಅನ್ನೋರು ಒಂದೇ ಸಲ ಹಾಲು ಮೊಸರನ್ನ ಹಾಕೊಂಡು ಸೋಸ್ಕೊಂಡು ಇನ್ನೊಂದ್ಸಲ ನಿಂಬೆಹಣ್ಣ ಹಿಂಡ್ಕೊಂಡು ಸೋಸ್ಕೊಳ್ಬಹುದು. ಸೋಸಿರೋ ಸಕ್ಕರೆ ನೀರ್ನ ಅಂದಾಜ್ 1 ಲೋಟ ದಪ್ಪ ತಳ ಇರೋ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕಲ್ಪಾಕ ಬರೋವರೆಗೂ ಬಿಡದೆ ಕೈ ಆಡಿಸ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ. ಕಲ್ಪಾಕ ಅಂದ್ರೆ 1 ಡ್ರಾಪ್ ಸಕ್ಕರೆ ಪಾಕನ ನೀರ್ಗ್ ಹಾಕಿದ್ರೆ ಅದು ಉಂಡೆ ಆಗಿ ಮತ್ತೊಂದ್ಸಲ ನೀರ್ಗ್ ಹಾಕಿದಾಗ ಟಕ್ ಅಂತ ಸೌಂಡ್ ಬರ್ಬೇಕು. ಇನ್ನೊಂದ್ ವಿಷಯ, ಇವಾಗ ನಮ್ಗೆ ಸೋಷಿಯಲೈಸ್ ಆಗಕ್ಕೆ ವಾಟ್ಸಪ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ ಇದೆ. ಆದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಬೇರೆಯವ್ರ ಮನೆಗೆ ಹೋಗಕ್ಕೆ ಬರಕ್ಕೆ ಮಾತಾಡ್ಸಕ್ಕೆ ಜಾಸ್ತಿ ಅವಕಾಶ ಇರ್ಲಿಲ್ಲ. ಈ ಎಳ್ಬೀರೋ ಸಂಪ್ರದಾಯ ಇತ್ತು ಅಲ್ವಾ, ಇದು ಒಂದ್ ರೀತಿಯ ಒರಿಜಿನಲ್ ಸೋಷಿಯಲ್ ಮೀಡಿಯಾ ಅಂತಾನೆ ಹೇಳ್ಬೋದು. ವರ್ಷಕ್ಕೊಂದ್ಸಲ ಹೊಸ ಬಟ್ಟೆ ಹಾಕೊಂಡು ರೆಡಿಯಾಗಿ 5 ರಿಂದ 10 ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬರೋದು. ಇದು ಬರೀ ತಿಂಡಿ ಕೊಡೋದಲ್ಲ, ಯಾರ ಜೊತೆ ಆದ್ರೂ ಜಗಳ ಆಡಿದ್ರೆ ಇಲ್ಲ ಮಾತ್ ಬಿಟ್ಟಿದ್ರೆ ಈ ಹಬ್ಬದಲ್ಲಿ ಅವ್ರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಮನ್ಸನ್ನ ತಿಳಿ ಮಾಡ್ಕೊಳ್ಳೋದು ಅಂತ ಹೇಳೋಕೆ ಇದೊಂದು ಚಾನ್ಸ್. ಅದಕ್ಕೆ ನಮ್ ಹಿರಿಯರು ಎಷ್ಟು ಬುದ್ಧಿವಂತರು ನೋಡಿ, ಸೋಷಲೈಸ್ ಮಾಡಕ್ಕಂತಾನೆ ಒಂದ್ ಹಬ್ಬ ಮಾಡ್ಬಿಟ್ರು. ನೋಡಿ, ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಇವಾಗ ಬಿಡದೆ ಈ ತರ ಕೈನ ತಿರ್ಗಿಸ್ಕೊಳ್ತಾ ಇರ್ಬೇಕು. ಈ ತರ ತಿರ್ಗಿಸ್ತಾ ಇದ್ರೆ ಸಕ್ಕರೆ ಅಚ್ಚು ಬಿಳಿಯಾಗಿ ಬರುತ್ತೆ, ಹಾಗೂ ಪಾಕ ಕೂಡ ಗಟ್ಟಿ ಆಗ್ತಾ ಬರುತ್ತೆ. ಈ ತರ ಬೆಳ್ಳಕ್ಕಾದ್ಮೇಲೆ ಕೆಳಗಡೆ ಇಟ್ಕೊಂಡು ಇನ್ನೊಂದ್ 2 ನಿಮಿಷ ಹಿಂಗೆ ಬಿಡದೆ ಕೈ ಆಡಿಸ್ತಾನೆ ಇರ್ಬೇಕು. ತಿರ್ಗಿಸ್ತಾ ಕೈ ನೋವು ಬಂದಾಗ ಅನ್ಸುತ್ತೆ, ಬಟ್ ಆ ಸಕ್ಕರೆ ಅಚ್ಚು ನೋಡಿದ್ಮೇಲೆ ಐ ಫೀಲ್ ಇಟ್ ಇಸ್ ವರ್ತ್ ಅಂತ. ಯಾಗೋ ಮುಂಚೆನೆ ಅಚ್ಚೊಳಗಡೆ ಸಕ್ಕರೆ ಪಾಕನ ಹಾಕೊಂಡ್ ಬಿಡಿ, ಇಲ್ಲ ಅಂದ್ರೆ ಅದ್ ಗಟ್ಟಿ ಆದ್ರೆ ನಿಮ್ಗೆ ಹಾಕೊಳಕ್ಕೆ ಆಗಲ್ಲ. 2 ನಿಮಿಷ ಬಿಟ್ರೆ ಗಟ್ಟಿ ಆಗೋಗುತ್ತೆ. ಎಕ್ಸಸ್ ಎಲ್ಲ ಈ ತರ ಚಾಕು ಸಹಾಯದಿಂದ ತೆಕ್ಕೊಂಡ್ ಬಿಡೋಣ. 5 ನಿಮಿಷ ಬಿಟ್ಟು ಅಚ್ಚನ ತೆಕ್ಕೊಳ್ಳೋಣ. ವಾವ್, ಲುಕ್ಸ್ ಅಮೇಜಿಂಗ್ ಅಲ್ಲ? ಎಷ್ಟು ಬ್ಯೂಟಿಫುಲ್ ಡಿಸೈನ್ಸ್ ನೋಡಿ. ಅಳಿಲ್ ಅಂತೆ, ಪಕ್ಷಿ ಅಂತೆ, ಒಂಟೆ ಅಂತೆ. ನಾನ್ ತೋರ್ಸಿರೋ ಅಷ್ಟು ಅಚ್ಚು ಡಿಸೈನ್ಸ್ ಅಲ್ಲಿ ಈ ಡಿಸೈನ್ ಮಾತ್ರ ನನ್ ಫೇವ್ರೆಟ್ ಡಿಸೈನ್. ದೇವ್ರ ಮಂಟಪ ಇದು, ನೋಡಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ ಡೀಟೈಲಿಂಗ್ ಎಲ್ಲ. 10 ನಿಮಿಷ ಆದ್ಮೇಲೆ ಅಚ್ಚನ ಕೈಗೆ ತಗೊಂಡು ಹೆಬ್ಬೆಟ್ ಸಹಾಯದಿಂದ ಇದನ್ನ ತೆಕ್ಕೊಳ್ಬೇಕು. ನೋಡಿದ್ರಿ ಅಲ್ಲ, ಸಕ್ಕರೆ ಅಚ್ಚನ ಇಷ್ಟು ಈಸಿಯಾಗಿ ಪರ್ಫೆಕ್ಟ್ ಆಗಿ ಮನೇಲೆ ಮಾಡ್ಕೊಳ್ಬಹುದಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ.